ಎಲ್ಲರಿಗೂ ನಮಸ್ಕಾರ. ವಿನ್ರಸ್ ಕೂರ್ಗ್ ಚಾನೆಲ್ಗೆ ಸ್ವಾಗತ. ಹಾಗೆ ನಮ್ಮ ಚಾನೆಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಒಂದು 6 ಗಂಟೆಗೆ ಪ್ರೋಮೋವನ್ನು ಬಿಡುಗಡೆ ಮಾಡಿದ್ದಾರೆ. ಇವತ್ತಿನ ಸಂಚಿಕೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಏನು ನಿನ್ನೆಯ ಒಂದು ಅರ್ಧ ಭಾಗ ತೋರಿಸಿದ್ರು, ಇನ್ನು ಈ ಅರ್ಧ ಭಾಗವನ್ನು ಇವತ್ತು ಒಂದು ಪ್ರೋಮೋದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಯಾವ ರೀತಿ ಇದೆ ಅಂದರೆ ಬರೀ ಮಂಜನನ್ನೇ ಟಾರ್ಗೆಟ್ ಮಾಡಿಬಿಟ್ಟು ಎಲ್ಲರೂ ನಾಮಿನೇಷನ್ ಮಾಡಿದ ಹಾಗೆ ಇದೆ. ಹಾಗೆ ಧನರಾಜ್ರವರು ಸಮೇತ ಮಂಜುರವರನ್ನೇ ಟಾರ್ಗೆಟ್ ಮಾಡಿಬಿಟ್ಟು ಹೇಳಿದ್ದಾರೆ. ಮಂಜಣ್ಣನೇ ಒಂದು ಟಾರ್ಗೆಟ್ ಮಾಡಿದರೆ ನಿನ್ನೆ ಒಂದು ಏನು ಧನರಾಜ್ರವರು ಅವ್ರಿಗೆ ಗೊತ್ತಿಲ್ಲದೆ ಏನೋ ಒಂದು ತಪ್ಪು ಮಾಡಿದ್ರು, ಅದನ್ನು ಮಂಜಣ್ಣನವರೇ ಕೇಳಿದ್ರು, ನಿಮಗೆ ಕಾಣಿಸ್ತಿತ್ತ ಮಿರರಲ್ಲಿ ಅಂತ ಹೇಳಿದ್ದು. ಅದೇ ಒಂದು ಕಾರಣಕ್ಕೆ ಒಂದು ಅವರ ಏನು ನಾಮಿನೇಟ್ ಆಗಿದ್ರು, ಏನು ಅವರು ಫಿನಾಲೆಗೆ ಟಿಕೆಟನ್ನು ತಗೊಂಡಿದ್ರು, ಅದು ಕ್ಯಾನ್ಸಲ್ ಆಗಿಬಿಟ್ಟು ನಾಮಿನೇಷನ್ ಆಗಿದ್ದಾರೆ. ಈ ಒಂದು ವಿಚಾರವಾಗಿನೂ ಅವರಿಗೆ ಮನಸ್ತಾಪ ಇರ್ಬೋದು ಅಂತ ಅನಿಸುತ್ತೆ. ಧನರಾಜ್ರವರು ಮಂಜುರವರ ಹೆಸರನ್ನು ತಗೊಂಡೇ ನಾಮಿನೇಟ್ ಮಾಡ್ತಾರೆ. ಹಾಗೆ ರಜತ್ರವರ ಹೆಸರನ್ನೇ ತಗೊಂಡು ನಾಮಿನೇಟ್ ಮಾಡ್ತಾರೆ. ಹಾಗೆ ಮೋಕ್ಷಿತರವರ ಹೆಸರನ್ನು ಟಾರ್ಗೆಟ್ ಮಾಡ್ತಾರೆ. ಹಾಗೆ ಒಂದು ಮಂಜೂರವರನ್ನೇ ಎಲ್ಲರೂ ಟಾರ್ಗೆಟ್ ಮಾಡಿದಂಗೆ ಆಗುತ್ತೆ. ಕಳೆದ ಚೈತ್ರ ಕುಂದಾಪುರರಿದ್ದಾಗ ಅವರನ್ನೇ ಎಲ್ಲರೂ ಟಾರ್ಗೆಟ್ ಮಾಡಿಬಿಟ್ಟು ಅವರನ್ನೇ ಕಳಪೆ ವಿಷಯಕ್ಕೆ ತಗೊಳ್ಳೋದಾರೆ, ಅವ್ರದ್ದೇ ನಾಮಿನೇಷನ್ ಮಾಡೋಗ್ಲೂ ಅವ್ರದ್ದೇ ಹೆಸರನ್ನು ತಗೊಂಡು ಮಾಡ್ತಿದ್ರು. ಈಗ ಬರೀ ಮಂಜೂರವರನ್ನೇ ಎಲ್ಲರೂ ಟಾರ್ಗೆಟ್ ಮಾಡಿ ಅವರ ಹೆಸರನ್ನೇ ತಗೊಂಡು ನಾಮಿನೇಷನ್ ಮಾಡ್ತಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ನಿಮಗೇನು ಅನ್ನಿಸ್ತಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲ ಅವ್ರನ್ನ ಟಾರ್ಗೆಟ್ ಮಾಡೇ ಈ ಥರ ಮಾಡ್ತಿದ್ದಾರೆ ಅಂತ ಹೇಳಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಭವ್ಯಗೌಡರವರು ವ್ಯಕ್ತಿತ್ವದ ತ್ರಿವಿಕ್ರಮ್ ಮತ್ತು ಮಂಜುರವರ ವ್ಯಕ್ತಿತ್ವ ವಿಷಯಕ್ಕೆ ಬಂದರೆ, ಮಂಜುರವರ ವ್ಯಕ್ತಿತ್ವ ವಿಷಯಕ್ಕೆ ಹೇಳೋದೇ ಬೇಡ. ಅವರು ಎಷ್ಟೇ ಅಗ್ರೆಸಿವ್ ಆಗಿ ಗ್ರೇ ಏರಿಯಾ ಅಂತ ಒಂದು ಹೆಸರು ಪಡ್ಕೊಂಡಿದ್ರು ಸಮೇತ ವ್ಯಕ್ತಿತ್ವದ ವಿಚಾರವಾಗಿ ಎಮೋಷ್ನಲ್ ಆಗೋದು ಜಾಸ್ತಿ. ಆದರೆ ತ್ರಿವಿಕ್ರಮ್ರವರ ಇಷ್ಟು ದಿನ ಮಾಸ್ಕ್ ಹಾಕ್ಕೊಂಡಿದ್ರು ಅಂತ ಅನ್ನಿಸ್ತಾ ಇದೆ ನನಗೆ. ಇವಾಗ ಅವರು ಯಾವಾಗ ರಜತ್ ಬಂದಮೇಲೆಯಿಂದ ಸ್ವಲ್ಪ ಮಾತುಗಳನ್ನು ಆಡಲಿಕ್ಕೆ ಸ್ಟಾರ್ಟ್ ಮಾಡಿರೋದು. ಇದಕ್ಕಿಂತ ಮುಂಚೆ ಮಾಸ್ಕ್ ಹಾಕ್ಕೊಂಡೇ ಇದ್ದರು. ಅದ್ರ ಲೆಕ್ಕಕ್ಕೆ ಬಂದರೆ ಕೆಟ್ಟ ಪದಗಳನ್ನು ಬಳಸಿರೋದು ತ್ರಿವಿಕ್ರಮ್ರವರೆಲ್ಲ ನೋಡಿದ್ರೆ, ಇವರಿಬ್ಬರ ವ್ಯಕ್ತಿತ್ವಕ್ಕೆ ಹೋಲಿಸಿದ್ರೆ ಮಂಜುರವರ ವ್ಯಕ್ತಿತ್ವನೇ ಗ್ರೇಟ್ ಅಂತ ಹೇಳ್ಬೋದು. ಹಾಗೆ ಭವ್ಯಗೌಡರವರ ವಿಷಯಕ್ಕೆ ಬಂದರೆ ಅವ್ರು ಕ್ವಶನ್ ಮಾಡ್ತಾರೆ ಮಂಜುರವ್ರನ್ನ, ನೀವು ಏನು ಗೌತಮಿಯ ಜೊತೆನೇ ಇರ್ತೀರಾ, ಯಾರ ಜೊತೆ ಬೇರೆ ಜೊತೆ ಸೇರಲ್ಲ, ಹಂಗೆಲ್ಲ ಮಾಡ್ತೀರಾ, ಬರೀ ಮಾತಾಡ್ಕೊಂಡೇ ಇರ್ತೀರ ಅವ್ರ ಜೊತೆ ಅಂತ ಹೇಳ್ತಾರೆ. ಆಗ ಮಂಜೂರವರು ಹೇಳ್ತಾರೆ, ನೀವು ರಾತ್ರಿ ಕೂತ್ಕೊಂಡು ತ್ರಿವಿಕ್ರಮ್ ಮತ್ತು ನೀವು ಇಬ್ಬರು ಕೂತ್ಕೊಂಡು ಮಾತಾಡ್ತಿರಲ್ವಾ, ಗೌತಮಿ ಜೊತೆ ಇರೋಕ್ಕೋಸ್ಕರನೇ ನೀವು ಬಂದಿರೋದಾ ಅಂತ ಭವ್ಯಗೌಡರ ಒಂದು ಕ್ವಶನ್ ಮಾಡ್ತಾರೆ. ಆಗ ಭವ್ಯಗೌಡರಿಗೆ ಹೇಳ್ತಾರೆ, ನೀವು ತ್ರಿವಿಕ್ರಮ್ ಜೊತೆ ಇರೋಕ್ಕೆ ರಾತ್ರಿ ಹೊತ್ತು ಮಾತಾಡ್ತಾ ಕೂತ್ಕೊಳ್ಳೋಕ್ಕೆ ನೀವು ಬಂದಿರೋದು. ಹೌದು, ನಾನು ರಾತ್ರಿ ಹೊತ್ತು ಕೂತ್ಕೊಂಡು ಮಾತನಾಡಲಿಕ್ಕೆ ಬಂದಿರೋದು ಅಂತ ಒಂಥರ ಆ್ಯಟಿಟ್ಯೂಡಲ್ಲಿ ಮಾತಾಡ್ತಾರೆ. ಈ ಥರ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಅವಳಿಗೆ ಎಷ್ಟು ಕಿಚ್ಚ ಸುದೀಪ್ ಸರ್ ಒಂದು ವೀಕೆಂಡ್ನಲ್ಲಿ ಬಂದಾಗ ಏನು ಹೇಳಿರ್ತಾರೆ ಆ ಸಲಹೆಗಳು ಅವಳು ತಗೊಳ್ಳೋದೇ ಇಲ್ಲ. ಅವಳಿಗೆ ಸಡನ್ನಾಗಿ ಏನು ಬರುತ್ತೆ ಆವಾಗಲೇ ರಿಯಾಕ್ಷನ್ ಮಾಡಿಬಿಡ್ತಾಳೆ ಅಂತ ಅನಿಸುತ್ತೆ. ಆಮೇಲೆ ಸ್ವಲ್ಪ ಬೇಜಾರಾಗ್ತಾಳೆ, ಯಾಕೆ ಹೇಳ್ದು ಅಂತ ಅನಿಸ್ಬೋದು. ಆಮೇಲೆ ಹೇಳಿ ಏನು ಪ್ರಯೋಜನ, ಹೇಳಿದ ಮೇಲೆ ಏನು ಉಪಯೋಗ ಇಲ್ವಲ್ಲ. ಹಾಗೆ ಒಂದು ನಾಮಿನೇಷನ್ ಲಾಸ್ಟ್ ನಾಮಿನೇಷನ್ ಆಗಿರುತ್ತೆ. ಆದರೆ ನನಗನ್ನಿಸ್ತಿದೆ ಮಂಜುರವರ ನಿಜವಾಗ್ಲೂ ಟಾರ್ಗೆಟ್ ಮಾಡೇ ಮಾಡ್ತಿದ್ದಾರೆ, ಹೇಗೆ ಚೈತ್ರರವರಿಗೆ ಮಾಡ್ತಿದ್ರು ಹಾಗೆ ಅನ್ನಿಸ್ತಾ ಇದೆ. ನಿಮ್ಗೆ ಏನು ಅನ್ನಿಸ್ತಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.